ಇವತ್ತು ನಾನು 3 ಥರದ ಮಂಗಳೂರು ಶೈಲಿಯ ಫಿಶ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮಸಾಲೆಯನ್ನು ಮನೆಯಲ್ಲೇ ಮಾಡಿಕೊಂಡು ನೀವು ಹೇಗೆ ಫಿಶ್ ಫ್ರೈನ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನು 20 ಬ್ಯಾಡಿಗೆ ಚಿಲ್ಲಿಯನ್ನು ತಗೊಂಡಿದ್ದೀನಿ. ಇದು ಕಲರ್ ಚೆನ್ನಾಗಿ ಕೊಡುತ್ತೆ, ಆಮೇಲೆ ಖಾರನೂ ಇರುತ್ತೆ. 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಪೆಪ್ಪರನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಒಂದು 8ರಿಂದ 10 ಬೆಳ್ಳುಳ್ಳಿ ತಗೊಳ್ಳಿ. ಆಮೇಲೆ ದೊಡ್ಡ ತುಂಡಿದು ಹುಳಿಯನ್ನು ತಗೊಂಡಿದ್ದೀನಿ. ಇದನ್ನು ಉಪ್ಪು ಜೊತೆ ನಾವು ಗ್ರೈಂಡ್ ಮಾಡ್ಕೋಬೇಕು. ನೀರು ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಪೌಡ್ರು ಇಷ್ಟು ಹಾಕ್ಕೊಂಡಿದ್ದೀನಿ. ಅರಿಶಿನ ಪೌಡ್ರು ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕಿ ಇದನ್ನು ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಇದು ಚೆನ್ನಾಗಿ ನಯವಾಗಿ ಗ್ರೈಂಡ್ ಆಗಬೇಕು. ಈ ಮಸಾಲೆಯನ್ನು ನಾವು ಸೈಡಲ್ಲಿ ಇಟ್ಕೋಬೇಕು. ನಾನೇನು ಮಾಡ್ತಾಯಿದ್ದೀನಿ, ಒಂದು 20 ಬ್ಯಾಡಿಗೆ ಚಿಲ್ಲಿ ಇಷ್ಟು ಕ್ವಾಂಟಿಟಿದು ಮಸಾಲೆಗೆ ನಂದು ಮಸಾಲೆ ಒಂದು 2 ಸಲ ಆದರೂ ಮೀನಿಗೆ ಬರುತ್ತೆ. ಹಾಗಾಗಿ ನಾನು ಈ ಥರ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೊಳ್ತೀನಿ ಹೆಚ್ಚಾಗಿ ಮಸಾಲೆಯನ್ನು. ಈಗ ನಾನು ಅದೇ ಕಂಟೈನರಲ್ಲಿ ಎಷ್ಟು ನನಗೆ ಮಸಾಲೆ ಬೇಕೋ ಅಷ್ಟು ತೆಗೆದು ಉಳಿದ ಮಸಾಲೆಯನ್ನು ರೆಫ್ರಿಜರೇಟ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ನಾನು ಪುನಃ ಯೂಸ್ ಮಾಡುವಾಗ ಆ ಮಸಾಲೆಯನ್ನು ಯೂಸ್ ಮಾಡ್ಕೋತೀನಿ. ಈಗ ನಾನು ಮಸಾಲೆಯನ್ನು ಮೀನಿಗೆ ಹಚ್ತಾ ಇದ್ದೀನಿ. ನಾನು ಇಲ್ಲಿ ಕಿಂಗ್ ಫಿಶ್ ಅಂತ ಹೇಳ್ತೀವಲ್ಲ, ವಂಜರಂ ಫಿಶ್ಶು ಇಲ್ಲ ಅಂಜಲ್ ಅಂತ ಹೇಳ್ತೀವಿ, ಅದಕ್ಕೆ ನಾನೀಗ ಮಸಾಲೆಯನ್ನು ಹಚ್ಚಿ ಇದನ್ನು ಒಂದು ಕಮ್ಮಿ ಅಂದರೆ 1ರಿಂದ 2 ಗಂಟೆಗಳ ಕಾಲ ನೀವು ಇದನ್ನು ಸೈಡಲ್ಲಿ ಇಟ್ಕೊಳ್ಬೇಕು, ಮ್ಯಾರಿನೇಟ್ ಮಾಡಬೇಕು. ಎಷ್ಟು ನೀವು ಮೀನನ್ನು ಮ್ಯಾರಿನೇಟ್ ಮಾಡ್ತೀರಿ ಅಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಮೀನಿಗೆ ಇಟ್ಕೊಳ್ಳುತ್ತೆ. ಈಗ ನಾನು ಫಸ್ಟ್ ತೋರಿಸ್ತಾ ಇದ್ದೀನಿ ಫಿಶ್ ರವಾ ಫ್ರೈ. ಇದು ಅಂಜಲ್ ಫಿಶ್ ರವಾ ಫ್ರೈಗೆ ನಾನು ಸ್ವಲ್ಪ ಬಾಂಬೆ ರವಾ, ಅಂದರೆ ಇದು ಚಿಕ್ಕ ರವಾ, ಚಿರೋಟಿ ರವ ಅಲ್ಲ, ಬಾಂಬೆ ರವಾನ ತಗೊಂಡು ಸ್ವಲ್ಪ ಉಪ್ಪು ಜೊತೆ ರವಾಗೆ ಮಿಕ್ಸ್ ಮಾಡಿ ಈ ಮೀನನ್ನು ನಾವು ಆ ಕಡೆ ಈ ಕಡೆ ಅಂತ ಕೋಟ್ ಮಾಡಬೇಕು. ಆಮೇಲೆ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮ್ 10 ನಿಮಿಷ ಒಂದು ಸೈಡ್, ಇನ್ನೊಂದು ಸೈಡ್ ಫ್ಲಿಪ್ ಮಾಡಿಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡಿದರೆ ನೋಡಿ ಎಷ್ಟು ಈಸಿಯಾಗಿ ನೀವು ರವಾ ಫ್ರೈ ಮಾಡ್ಬೋದು. ತುಂಬ ಕ್ರಿಸ್ಪಿ ಇರುತ್ತೆ, ಆಮೇಲೆ ತುಂಬ ಟೇಸ್ಟಿ ಕೂಡ ಇರುತ್ತೆ. ನೆಕ್ಸ್ಟು ನಾನು ತವಾ ಫ್ರೈ ಮಾಡ್ತಾ ಇದ್ದೀನಿ. ಇದು ನಾರ್ಮಲ್ ಮಸಾಲೆನೇ ಹಾಕಿದ್ದೀನಿ, ಆಗ ಏನು ಮ್ಯಾರಿನೇಟ್ ಮಾಡಿದ್ದಲ್ಲ ಅದೇ ಮಸಾಲೆ, ಬಟ್ ರವಾ ಹಾಕಲ್ಲ, ಡೈರೆಕ್ಟಾಗಿ ಫ್ರೈ ಮಾಡುವಂಥದ್ದು. ಈ ಥರ ತವಾದಲ್ಲಿ ಶಾಲೋ ಫ್ರೈ ಮಾಡೋದ್ರಿಂದ ನಿಮಗೆ ಎಣ್ಣೆ ಜಾಸ್ತಿ ಮೀನು ಹೀರ್ಕೊಳ್ಳಲ್ಲ. ಕೆಲವರು ಡೀಪ್ ಫ್ರೈ ಮಾಡ್ತಾರೆ, ಅದರಲ್ಲಿ ಎಣ್ಣೆ ತುಂಬಾ ಹೀರ್ಕೊಳ್ಳುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ತೀನಿ. ತುಂಬ ಟೇಸ್ಟಿ ಇರುತ್ತೆ, ತುಂಬ ಸಾಫ್ಟ್ ಕೂಡ ಬರುತ್ತೆ ಈ ಫಿಶ್ ಫ್ರೈ. ನೆಕ್ಸ್ಟು 3ನೇ ಫಿಶ್ ಫ್ರೈ ಏನಂದರೆ ಫಿಶ್ ಮಸಾಲ ಫ್ರೈ. ಮಂಗಳೂರ್ದು ಫೇಮಸ್ ಫಿಶ್ ರೆಸಿಪಿ ಅಂತ ಹೇಳ್ಬೋದು ಇದು ಫಿಶ್ ಮಸಾಲ ಫ್ರೈ. ಇಲ್ಲಿ ನಾನು 2 ದೊಡ್ಡ ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಇದು ಚಾಪರಲ್ಲಿ ಕಟ್ ಮಾಡಿರೋದು, ಹಾಗೆ ಚೆನ್ನಾಗಿ ಚಿಕ್ಕದಾಗಿ ಕಟ್ ಆಗಿದೆ. ಇಲ್ಲಿ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾವು ಮಸಾಲೆ ತೆಗೆದಿಟ್ಟಿದ್ದೆಲ್ಲ ಇದರಲ್ಲಿ ಡಬ್ಬದಲ್ಲಿ ಅದನ್ನು ಅರ್ಧ ಮಸಾಲೆಯನ್ನು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು 15 ನಿಮಿಷ ಲೋ ಫ್ಲೇಮಲ್ಲಿ ಈ ಥರ ಬಿಸಿ ಮಾಡ್ತಾ ಇರಬೇಕು. ಮಸಾಲೆ ಬಿಸಿ ಮಾಡ್ತಾ ಇದ್ದಾಗೆ ಮಸಾಲೆದ ಕಲರ್ ಕೂಡ ಚೇಂಜ್ ಆಗುತ್ತೆ, ಆಮೇಲೆ ಮಸಾಲೆ ಚೆನ್ನಾಗಿ ಬೆಂದಿರಬೇಕು. ಒಂದು 15 ಮಿನಿಟ್ಸ್ ಆದಮೇಲೆ ನಾವು ಏನು ಫಿಶನ್ನು ಫ್ರೈ ಮಾಡಿದ್ರಲ್ಲ, ಫಿಶ್ ತವಾ ಫ್ರೈ ಅಂತ, ಅದರಲ್ಲಿ ಆಲ್ರೆಡಿ ಫ್ರೈ ಮಾಡಿರೋ ಫಿಶ್ಶಿಗೆ ನಾವಿಲ್ಲಿ ಮಸಾಲೆಯನ್ನು ಹಾಕ್ಕೊಂಡು ಒಂದು 2 ನಿಮಿಷ ಈ ಕಡೆ, ಇನ್ನೊಂದು 2 ನಿಮಿಷ ಫ್ಲಿಪ್ ಮಾಡಿಬಿಟ್ಟು ಇನ್ನೊಂದು 2 ನಿಮಿಷ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲಿ. ಈ ಥರ ಮಾಡಿಕೊಂಡ್ರೆ ಫಿಶ್ ಮಸಾಲ ಫ್ರೈ ತುಂಬಾ ಟೇಸ್ಟಿಯಾಗಿರುತ್ತೆ. ಅದರ ಮಸಾಲೆ ಅಂತೂ ಸೂಪರಾಗಿದೆ, ನೀವೊಮ್ಮೆ ಟ್ರೈ ಮಾಡಿ ನೋಡಿ. ನನಗೆ ಈಗಲೇ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಸೂಪರಾಗಿರುತ್ತೆ ಟೇಸ್ಟು. ನೀವೊಮ್ಮೆ ಟ್ರೈ ಮಾಡಿ ನೋಡಿ ಈ ರೆಸಿಪಿಯನ್ನು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಆಮೇಲೆ ನನ್ನ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಆಮೇಲೆ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.